ವಾವ್ ಸೂಪರ್. ತುಂಬ ನಿಧಾನಕ್ಕೆ ಕೇರ್ಫುಲ್ಲಾಗಿ ಕಿತ್ಕೊಬೇಕು. ಎಷ್ಟು ಸಿಕ್ಕೈತೆ ಇಷ್ಟು ಸಿಕ್ಕಿದೆ ಅಣಬೆ. ಇನ್ನು ಇಲ್ಲಿ ಸುತ್ತ ನೋಡಬೇಕು, ಇನ್ನೂ ಒಂದು 3 ಕಡೆ ಎದ್ದಿರುತ್ತೆ ಅಂತ ಅಂತಾರೆ. ಇನ್ನೊಂದ್ಸತಿ ಸುತ್ತ ಹುಡುಕ್ತೀವಿ. 3 ಕಡೆ ಎದ್ದಿರುತ್ತಂತೆ, ಅದೇ ಹುಡುಕ್ಬೇಕು. ಅಲ್ಲಿ ಸಾರ್ಥಕ ಆಯಿತು. ಬುದ್ಧಿ ತಗೊಂಡೇನೋ ಹಿಂಗಂದ್ರೆ ಎಷ್ಟು ಉದ್ದ ಬರುತ್ತೆ. ಹಿಂಗೆ ಬರಬೇಕು, ನೆಂದಿದ್ರೆ ಹಿಂಗೆ ಬರುತ್ತೆ. ಹಿಂಗೆ ಹಿಂದ್ಕೊಂಡು ಹೋಗುತ್ತೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು. ಹಾಯ್ ಫ್ರೆಂಡ್ಸ್, ಟ್ರೆಕ್ಕಿಂಗ್ ಕುಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ಅಣಬೆ ಬೇಟೆಗೆ ಅಂತ ಬಂದಿದ್ದೆ. ನೋಡಿ ಅಣಬೆ ಒಂದು 3 ವರ್ಷ ಆಗಿತ್ತು ಹುಡುಕಿ ಇವತ್ತು ಸಿಕ್ಕಿದೆ ನೋಡಿ. ವಾವ್ ಸೂಪರ್. ತುಂಬ ಖುಷಿ ಆಗ್ತಾಯಿದೆ. ನಾನು ನನ್ನ ಫ್ರೆಂಡು ಸುಮಾರು ಒಂದು 10-15 ಕಿಲೋಮೀಟ್ರ್ ದೂರದವರೆಗೂ ಹೋಗಿದ್ವಿ ಅಣಬೆಗೋಸ್ಕರ. ತುಂಬ ಖುಷಿ ಆಗ್ತಾಯಿದೆ ನನಗಂತೂ. ಚಂದು ಅಣಬೆ ಬಾರ್ಮಮ್ಮ, ಅಣಬೆ ಕಿತ್ಕೊಳ್ಳೋಣ. ಹ್ಞೂ, ಇದು ಯಾರಿಗೂ ಗೊತ್ತಾಗಬಾರ್ದು, ಹಂಗೆ ತಗೋಬೇಕು. ಇಲ್ಲಾಂದರೆ ಇದು ಸಿಗಲ್ಲ. ಹ್ಞೂ ಕಿತ್ಕೊ ಬಾ. ಇದು ಬಕ್ಕಂಡಿರ್ಕಮ್ಮ ಇದು ಮಟಕ್ಸ್ದಂಗೆ. ಸಂಜೆ ಒಂದ್ಸತಿ ಮಮ್ಮ ಇಲ್ಲಿ ನೋಡ್ಕೊ. ಇಲ್ಲಿ ತುಂಬ ನಿಧಾನಕ್ಕೆ ಕೇರ್ಫುಲ್ಲಾಗಿ ಕಿತ್ಕೊಬೇಕು. ಅಷ್ಟೇ, ನೆಲ ಗಟ್ಟಿ ಐತಲ್ಲ. ಇದು ಉದ್ದ ಬರುತ್ತೆ, ನೋಡ್ಕೊಂಡು ಕೀಳಬೇಕು. ಹೋಗಿದ್ರೆ ಬರಲ್ಲ, ಅಗಿಬಾರ್ದು, ಕೂತ್ಕೊಂಡು ಕೀಳಬಾರ್ದು. ಹಂಗೆ ಬರಲ್ಲ ಅಷ್ಟು. ನಿಂಗೆ ಕೀಳಕ್ಕೆ ಬರಲ್ಲ ಚಂದು. ಅದೇ ಸಂಜೆಗೆ ಒಂದ್ಸತಿ ಮಾಮ ನೋಡ್ಕೊ. ಇಲ್ಲಿ ಸಂಜೆಗೆ ಎದ್ದೊಳ್ತೈತೆ ಚಂದು. ಅಲ್ಲ ಉಳ್ಕೊಂಡಿರ್ತಲ್ಲ. ಮತ್ತು ಇದು ಕಬ್ಬಣ ಕೂಡ ಮುಟ್ಟಿಸ್ಬಾರ್ದು, ಹಂಗೆ ಕಿತ್ಕೊಬೇಕು. ತಿರ್ಗಾ ನಾಳೆ ಇವತ್ತು ಸಂಜೆ ಇದೇ ಜಾಗದಲ್ಲಿ ಸಿಗುತ್ತೆ. 2 ಕಡೆ ಇಲ್ಲೊಂಥವು ಐತೆ. ಹಂಗೆ ಸಿಗೋದು ಡೌಟು ಅಂತ ಅಂದ್ಕೊಂಡಿದ್ವಿ. ರಾಗಿ ಪೈರು ಹಾಕೋಣ ಅಂತ ಬಂದಾಗ ಸಿಕ್ಕಿದ್ದು. ಅಮ್ಮ ಇನ್ನು ಇಲ್ಲೇ ಇದೆ, 3 ಕಡೆಗೆ ಎದ್ದಿರುತ್ತಂತೇನೋ. ಒಂದ್ಸತಿ ಹುಡ್ಕಾಡ್ಬೇಕು. ಆಳು ಬರ್ತಾರೆ, ಇನ್ನು ಯಾವಾಗ ಬರೋದು? ಕೀಳು ಹಂಗೆ ಎಷ್ಟಾಯ್ತೋ ಅಷ್ಟೇ ಕೇಳು. ಇನ್ನೊಂದು ಕಿತ್ಕ, ಇಲ್ಲೊಂದು ಕಿತ್ಕ. ಹಳ್ಳವೇನೋ ಸಾಯಂಕಾಲಕ್ಕೆ, ಅಷ್ಟೊತ್ತಿಗೆ ಯಾರು ಕಿತ್ಕೊಂಡು ಹೋಗ್ತಾರೋ. ಅದು ಏನಂದರೆ ಇಲ್ಲಿ ಯಾರೂ ನೋಡ್ಕೊಂಡಿಲ್ಲ. 5 ಗಂಟೆಗೆ ಹುಡ್ಕೊಂಬರ್ತಾರೆ. ಈಗಿನ್ನ ಸ್ಟಾರ್ಟ್ ಆಗ್ತಾಯಿತ್ತು ಅಣಬೆ ಇದು. ಎಷ್ಟು ಸಿಕ್ಕೈತೆ ಇಷ್ಟು ಸಿಕ್ಕಿದೆ ಅಣಬೆ. ಇನ್ನು ಇಲ್ಲಿ ಸುತ್ತ ನೋಡಬೇಕು, ಇನ್ನೂ ಒಂದು 3 ಕಡೆ ಎದ್ದಿರುತ್ತೆ ಅಂತ ಅಂತಾರೆ. ಇನ್ನೊಂದ್ಸತಿ ಸುತ್ತ ಹುಡುಕ್ತೀವಿ.
ಐತಾ? ಹಾಂ, ಇಲ್ಲಂತವ ಐತೆ. ಕಿತ್ಕ 3 ಕಡೆ ಎದ್ದಿರ್ತಂತೆ, ಅದೇ ಹುಡುಕ್ಬೇಕು. ಹಾಂ, ಕಿತ್ಕ. ಹಾಂ, ಇಲ್ಲಿ ಹಳ್ಳಿರವೆ ಎದ್ಬಿಟ್ಟವೆ. ಅಲ್ಲಿ ಸಾರ್ಥಕ ಆಯ್ತು. ನಿಧಾನ ಚಂದು ನಿಧಾನ ಕಿತ್ಕ ಮಾಮ. ನಿಧಾನ ಚಂದು ಜಾತವೆ. ಬಾ ಹತ್ತು. ಚಪ್ಪಲಿ ಬಿಡು, ಎಸಿ ಮೇಲಕ್ಕೆ ಚಪ್ಪಲಿನ. ಎಲ್ಲಾನು ಕವರ್ ನೋಡು. ಹಾಂ, ಹಿಂಗೆ ಇಷ್ಟುದ್ದ ಬರುತ್ತೆ. ನಿಧಾನಕ್ಕೆ ಕಿತ್ಕ, ನಿಧಾನಕ್ಕೆ. ಇದ್ರೆ ನಿಧಾನ ಕಿತ್ಕ ಮಾಮ. ಅದು ಹೆಂಗ್ ಕಿತ್ರು ಅಷ್ಟೇ ಕಣ. ಬೆಂಡ ಐತೆ ಹತ್ತನೇ ಮಾಡಕ್ಕೆ ಹೇಳ್ಬೇಕು ಅಷ್ಟೇ ಅಡುಗೆನ. ಅಣಬೆ ಸಾರ ಹೆಂಗೆ ಮಾಡೇನು ನಾವು ಅಷ್ಟಕ್ಕೆ ಬರೋದು. ಅದೇ ಗುದ್ಲಿ ತಗೊಂಡೇನೋ ಹಿಂಗಂದ್ರೆ ಎಷ್ಟುದ್ದ ಬರುತ್ತೆ. ಹಿಂಗೆ ಬರಬೇಕು, ನೆಂದಿದ್ರೆ ಹಿಂಗೆ ಬರುತ್ತೆ. ಹಿಂಗೆ ನೋಡಿ ಬಿದ್ದವೇನು ಅಲ್ಲಂತ ಹಾಕು. ಅಲ್ಲಿ ಎಪ್ಕೊಂಡಿಲ್ಲಲ್ವಾ? ಇನ್ನ ಐತಲ್ಲಿ ಎಲ್ಲ ಕಿತ್ಕೊಂಡ. ಇನ್ನ ಐತೆ ಇನ್ನೊಂದು. ಹಿಡ್ಕೊಳಕಾಲ ಹೆಂಗೆ ಅಲ್ಲೊಂದು ಇಡ್ಬೇಕು ನೋಡು. ಅಲ್ಲಿ ಇರ್ಲಿಲ್ವಾ? ಎಬ್ದೆ ಏನಂದರೆ ಈಗ ಸ್ಟಾರ್ಟಿಂಗ್ ಅಲ್ವಾ, ಇನ್ನು ಉಬ್ಬೆ ಮಳ ಅಂತ ಸ್ಟಾರ್ಟ್ ಆಗುತ್ತೆ. ಉಬ್ಬೆ ಮಳ ಅಲ್ಲಿ ಜಾಸ್ತಿ ಎದ್ದೊಳುತ್ತೆ ಅಂತ ಅಂದ್ಬಿಟ್ಟು ಯಾರೂ ಹುಡ್ಕೋಕ್ಕೆ ಅಷ್ಟೊಂದು ಬರೋಲ್ಲ ಈ ಟೈಮಲ್ಲಿ. ಇನ್ನೊಂದು 2-3 ದಿವಸ, ಇನ್ನೊಂದು ವಾರ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಾರದಲ್ಲಿ ಎದ್ದೊಳುತ್ತೆ. ಹಾಗಾಗಿ ಉಬ್ಬೆ ಮಳೆಗೆ ಪಕ್ಕ ಸಿಗುತ್ತೆ ಅಂತ ಅಂದ್ಬಿಟ್ಟು ಜನ ಏನು ಮಾಡ್ತಾರೆ ಅಂದರೆ 5 ಗಂಟೆಗೆ ಹುಡ್ಕೋಕೆ ಹೊರಟ್ಬಿಡ್ತಾರೆ. 5 ಗಂಟೆಗೆ ಯಾವಾಗ ಹುಡ್ಕೋಕೆ ಹೊರಡ್ತಾರೆ ಅವಾಗ ಅವ್ರಿಗೆ ಫಸ್ಟ್ ಸಿಕ್ಬಿಡುತ್ತೆ, ನಮಗೆ ಸಿಗ್ತಿರ್ಲಿಲ್ಲ. ಹಾಗಾಗಿ ಸುಮಾರು ಒಂದು 3-4 ವರ್ಷದಿಂದ ನಾನು, ನಮ್ಮ ಫ್ರೆಂಡು ಮಾಂತೇಶ್ ಮತ್ತು ಆನಂದ್ ಹುಡುಕಿದ ಜಾಗ ಇರಲಿಲ್ಲ, ಅಷ್ಟು ಹುಡುಕ್ತಾಯಿದ್ವಿ. ಹೆಂಗೋ ಇವತ್ತು ಏನು ಅದೃಷ್ಟ ಅಂತ ಹೇಳ್ಬೋದು. ನನ್ನ ಕಣ್ಣಿಗೆ ಫಸ್ಟ್ ಬಿದ್ದುಬಿಡ್ತು. ನೋಡೋಣ ಅಂತ ಅಂದ್ಬಿಟ್ಟು ಬರ್ತಿದ್ದೆ, ಮಳೆ ಚೆನ್ನಾಗಾಗಿತ್ತು. ಹಾಗಾಗಿ ನೋಡೋಣ ಸಿಗ್ಬೋದು ಅಂತ ಅಂದ್ಕೊಂಡು ಬಂದೆ. ಸಿಕ್ಬಿಡ್ತು. ಈಗ ನಾವು ಕಿತ್ತಿರುವಂಥ ಅಣಬೆನ ಒಂದು ಬಕೆಟ್ಗೆ ನೀರು ಹಾಕ್ಬಿಟ್ಟು ಅದ್ರಲ್ಲಿ ಹಾಕಬೇಕು. ಯಾಕೆ ಅಂದರೆ ನೋಡಿ, ಅಣಬೆಲಿ ಮಣ್ಣಿದೆಯಲ್ಲ, ಮಣ್ಣೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಅಷ್ಟೇ, ತುಳಿಯೋಕೆ ಈಸಿ ಆಗುತ್ತೆ ಅಂತ. ಬಕೆಟ್ಗೆ ಹಾಕಿಡಬೇಕು. ತಗೋಪ್ಪ. ನಾನೊಂದು ಅರ್ಧ ಗಂಟೆ ನೆನೆ ಹಾಕಿದ್ದೆ. ಈಗ ಇವನ್ನ ತೊಳ್ಕೊಬೇಕೀಗ. ಈ ಥರ ಎಲ್ಲ ಬಿಡಿಸಾಕೊಬೇಕು. ಈ ಥರ ಎಲ್ಲ ನೋಡ್ಕೊಬೇಕು, ಹುಳ ಇರುತ್ತೆ. ಹಿಂಗೆ ಕ್ಲೀನಾಗಿ ಹಚ್ಕೊಂಡು ಇದನ್ನು ಸಪ್ರೇಟ್ ಮಾಡ್ಕೊತೀನಿ. ಇದು ಇಲ್ಲಿದೆ, ಇದನ್ನು ಮತ್ತೆ ನಾನು ನೀರಿಗೆ ಹಾಕ್ತೀನಿ. ಚೆನ್ನಾಗಿ ತೊಳ್ಕೊಬೇಕು. ಹಿಂಗೆ ಹಿಂಡಬೇಕು.
ಸಾಂಬಾರಿಗೆ ತೆಂಗಿನಕಾಯಿ, ಟೊಮೊಟೊ, ಕಡಲೆ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ ಹಾಗೆ ಖಾರದ ಪುಡಿ. ಸೊ ಇಷ್ಟನ್ನು ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ. ಇದು ಸಾಂಬಾರಿಗೆ. ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಚಕ್ಕೆ ಲವಂಗ, ನೋಡಿ ಕಾಣಿಸ್ತಾ ಇದೆ ಚಕ್ಕೆ ಲವಂಗ, ಇಷ್ಟನ್ನು ರುಬ್ಕೊತಾ ಇದ್ದೀನಿ. ಇದು ಒಗ್ಗರಣೆಗೆ. ಒಂದು ತಪ್ಪಲೆಗೆ ಎಣ್ಣೆ ಬಿಟ್ಕೊಂಡಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಚಕ್ಕೆ ಲವಂಗ. ಸೊ ಒಗ್ಗರಣೆಗೆ ಹಾಕ್ದಂಗೆ ಅಣಬೆಯಿಂದ ನೀರು ಬಿಟ್ಕೊಳ್ಳುತ್ತೆ, ಕಾಣಿಸ್ತಾ ಇರ್ಬೋದು. ಸೊ ಈ ನೀರು ತುಂಬ ಹಿಂಕೊಂಡು ಹೋಗುತ್ತೆ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು. ಸೊ ಮಸಾಲೆ ಎಲ್ಲ ಹಾಕಿದ್ದೀನಿ. ಸೊ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಹೇಗಿದೆ ಸಾಂಬಾರು. ನೋಡಿ ಅಣಬೆ ಸಾಂಬಾರು ರೆಡಿ ಆಗಿದೆ. ಸೊ ನೋಡ್ತಾ ಇರ್ಬೋದು, ಯಾವ ಮಟನ್ ಸಾರಿಗೂ ಕೂಡ ಕಮ್ಮಿ ಇಲ್ಲ. ಇದು ತುಂಬ ಟೇಸ್ಟು ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ವರ್ಷಕ್ಕೊಂದು ಸತಿ ಇದು ಅಣಬೆ ಸಾರು ಮಾಡ್ಕೊಂಡು ತಿಂತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನೋಡಿ ಅಣಬೆ ಸಾರು ಎಷ್ಟು ಚೆನ್ನಾಗಿದೆ.